ನಾಳೆ ಸಂಚಾರ ಬಂದ್. ಇದನ್ನ ಹಿಂದೆಯೂ ತುಂಬಾ ಸಲ ಹೇಳ್ಬಿಟ್ಟಿದ್ದೀವಿ, ಸಂಚಾರ ಬಂದ್ ಅಂತ ಹೇಳಿ. ಹಳೇದೇ ಹೊಸ ರೂಪದಲ್ಲಿ ಅಷ್ಟೇ, ಇನ್ನೇನೂ ಇಲ್ಲ. ಕಾರಣ ಅವತ್ತು ಬೇಡಿಕೆ ಈಡೇರಲಿಲ್ಲ, ಇವತ್ತು ಅದೇ ಬೇಡಿಕೆಗಳನ್ನು ಇಟ್ಕೊಂಡು ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಾ ಕೊಡೆ ನೀ ಬಿಡೆ ಅಂತೇಳಿ ಅತ್ತೆ ಸೊಸೆ ಜಗಳ ಮಾಡ್ದಂಗೆ ಮಾಡ್ಕೊಂಡು ಕೂತಿರ್ತಾರೆ ಈ ಸಾರಿಗೆ ಮಂತ್ರಿಗಳು, ಜೊತೆಗೆ ಸಾರಿಗೆ ಸಿಬ್ಬಂದಿಗಳು. ಕಾರಣ ಇವರು ನಾವು ದುಡ್ದಿರೋದನ್ನು ಕೊಡ್ರಪ್ಪ ನಮಗೆ ಅಂತ ಕೇಳ್ತಾ ಇದ್ದಾರೆ. ಅವರು ಅದರಲ್ಲಿ ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ. ಅವರು ಫಾರಿನ್ ಟೂರಲ್ಲಿ ಬಾರ್ಗೇನಿಂಗ್ ಆಗೋದಿಲ್ಲ, ಅವರ ಮಂತ್ರಿ ಸ್ಥಾನಗಳಲ್ಲಿ ಬಾರ್ಗೇನಿಂಗ್ ಆಗೋದಿಲ್ಲ, ಬಜೆಟ್ನಲ್ಲಿ ಅವರ ಇಲಾಖೆಗೆ ಬೇಕಾಗಿರೋದು ಬಾರ್ಗೇನಿಂಗ್ ಆಗೋದಿಲ್ಲ. ಇಲ್ಲಿ ಮಾತ್ರ ಬಾರ್ಗೇನಿಂಗ್ ಅಂತೆ ಸಿಬ್ಬಂದಿಗಳ ವಿಚಾರದಲ್ಲಿ, ನೌಕರಿಗೆ ಕೊಡಬೇಕಾಗಿರುವಂಥ ಲೆಕ್ಕಾಚಾರಗಳಲ್ಲಿ. ಹಾಗಿದ್ದಾಗ ನಾಳೆ ಸಂಚಾರ ಬಂದ್ ಯಾಕಾಗ್ತಾ ಇದೆ, ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದ ಜನತೆಗೆ ನಾಳೆ ಬಸ್ ಬಂದ್ ಶಾಕ್. ಕೆಎಸ್ಆರ್ಟಿಸಿ ಸೇರಿ 4 ನಿಗಮಗಳ ನೌಕರರು ಮುಷ್ಕರಕ್ಕೆ ಪ್ಲಾನ್. ನಾಳೆ ಸಂಜೆ 4 ಗಂಟೆವರೆಗೂ ಸರ್ಕಾರಕ್ಕೆ ಡೆಡ್ಲೈನ್. ಬೇಡಿಕೆ ಈಡೇರದಿದ್ರೆ ಸಂಚಾರ ಸ್ಥಗಿತ, ಎಚ್ಚರಿಕೆ. ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ಮಧ್ಯೆ ನಾ ಕೊಡೆ ನೀ ಬೆಡೆ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ಸಿಬ್ಬಂದಿ ಸಿಡಿದೆದ್ದಿದ್ದಾರೆ. ಇದರ ಮಧ್ಯೆ 38 ತಿಂಗಳ ಹಿಂಬಾಕಿ ವೇತನ ಪರಿಷ್ಕರಣೆಗಾಗಿ ಆಗ್ರಹಿಸಿ ನಾಳೆ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದೆ. ಬೆಂಗಳೂರು ಚಲೋ ಮೂಲಕ ನಡೆಯಲಿರುವ ಈ ಮುಷ್ಕರ ರಾಜ್ಯಾದ್ಯಂತ ಬಸ್ ಸೇವೆಗಳಲ್ಲಿ ಭಾರೀ ವ್ಯತ್ಯಯ ಉಂಟು ಮಾಡುವ ಸಾಧ್ಯತೆ ಇದೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ನೌಕರರು ಜಮಾಯಿಸಿ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ಮುಖಂಡರು ಸುದ್ದಿಗೋಷ್ಠಿ ನಡೆಸಲಿದ್ದು ಮುಂದಿನ ಹೋರಾಟದ ರೂಪುರೇಷೆಯನ್ನ ಘೋಷಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಸರ್ಕಾರ ಸಮಸ್ಯೆಯನ್ನ ಈಡೇರಿಸುವ ಭರವಸೆಯನ್ನ ಕೊಡದೇ ಇದ್ರೆ ಬಂದ್ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಬೇಡಿಕೆ ಈಡೇರದಿದ್ರೆ ಫೆಬ್ರವರಿ 20ರಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ನೌಕರರು ಕೆಲಸಕ್ಕೆ ಗೈರಾಗುವ ಸಾಧ್ಯತೆ ಹೆಚ್ಚಿದೆ. ನೌಕರರು ಕೆಲಸಕ್ಕೆ ಹಾಜರಾಗದೇ ಇದ್ರೆ ರಾಜ್ಯಾದ್ಯಂತ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವ ಆತಂಕ ಇದೆ. ನಾಳೆ ಬೆಂಗಳೂರು ಚಲೋಗೆ ಜಂಟಿ ಕ್ರಿಯಾ ಸಮಿತಿಯವರು, ಕಾರ್ಮಿಕ ಸಂಘಟನೆಯವರು ಕರೆಯನ್ನ ಕೊಟ್ಟಿದ್ದಾರೆ. ನಾಳೆ ಸುಮಾರು 10:30ಕ್ಕೆ ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಸಂಜೆ 4 ಗಂಟೆಯವರೆಗೆ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಯನ್ನ ಈಡೇರಿಸದೆ ಹೋದಲ್ಲಿ ಫೆಬ್ರವರಿ 20ರಿಂದ ಸಂಪೂರ್ಣವಾಗಿ ಬಸ್ ಅನ್ನ ಬಂದ್ ಮಾಡ್ತೀವಿ, ಜೊತೆಗೆ 4 ನಿಗಮದ ಬಸ್ಗಳು ಸ್ತಬ್ಧ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಸೊ ಹೀಗಾಗಿ ಬಸ್ ಬಂದ್ನ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು, ಬೇಡಿಕೆ ಈಡೇರದಿದ್ರೆ ಸಂಚಾರ ಬಂದ್. ಸರ್ಕಾರಕ್ಕೆ ಸಂದೇಶ ಕಳುಹಿಸಿದ ಸಾರಿಗೆ ನೌಕರರು. ರಾಜ್ಯ ಸರ್ಕಾರ ಶಿಸ್ತು ಕ್ರಮದ ಎಚ್ಚರಿಕೆಗೂ ಜಗ್ಗದ ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಕೈಬಿಡಲ್ಲ, ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು, ಬೇಡಿಕೆ ಈಡೇರದೇ ಇದ್ರೆ ನಾಳೆ ಸಂಜೆಯಿಂದ ಸಂಚಾರ ಬಂದ್ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಇನ್ನು ಕೆಲ ಸಿಬ್ಬಂದಿ ಹೋರಾಟದಲ್ಲಿ ನೇರವಾಗಿ ಭಾಗಿಯಾಗದಿದ್ರು ಬೆಂಬಲ ಕೊಡುವುದಾಗಿ ತಿಳಿಸಿದ್ದಾರೆ. 38 ತಿಂಗಳು ಅರಿಯರ್ಸ್ ಬರಬೇಕು. ನಮ್ದು 2024ರಿಂದ ಅಗ್ರಿಮೆಂಟ್ ಆಗಬೇಕಾಯಿತು. ಸರ್ಕಾರ ಈ ರೀತಿ ಭಾಳ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ನಮ್ಮ ಬೆಂಬಲ ಇದೆ ಮೇಡಮ್. ಕೊಡೋದು ಕೊಟ್ಟರೆ ಯಾರು ಸ್ಟ್ರೈಕ್ ಮಾಡಲ್ಲ ಮೇಡಮ್. ಕೊಡಬೇಕಷ್ಟೇ. ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮದು ಜೀವನ ಕಷ್ಟ ಇದೆ, ಹಂಗಾಗಿ ನಾವು ಕೊಡಲೇಬೇಕು. ಕೊಟ್ಟರೆ ನಾವು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತೀವಿ. ಈಗ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ. ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಕೊಟ್ಟರು, ನಮಗೆ ಮಾತ್ರ ಕೊಡ್ತಾ ಇಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಸೂಕ್ತ ಮಾಡಿಬಿಟ್ಟು ನಿರ್ಧಾರ ಮಾಡ್ಕೊಂಡು ಕೊಡೋಕ್ಕೆ ಮಾಡಬೇಕು ಮೇಡಮ್. ಡ್ಯೂಟಿ ಮಾಡಬೇಕು. ಅವ್ರು ಹಂಗೆ ಕರೆದು ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಡ್ಯೂಟಿ ಮಾಡ್ತಾ ಇದ್ದೀವಿ. ಇನ್ನು ನಾವು ಹೋಗೋದ್ರಲ್ಲೇ 10 ಗಂಟೆ ರಾತ್ರಿ ಆಗುತ್ತೆ. ನಾವೆಲ್ಲೂ ಹೋಗಕ್ಕೆ ಆಗೋದಿಲ್ಲ ಸದ್ಯಕ್ಕೆ. ಬೆಂಬಲ ಕೊಡ್ತೀವಿ, ಡ್ಯೂಟಿಗೆ ಹಾಜರಾಗ್ತೀವಿ, ಬೆಂಬಲ ಕೊಡ್ತೀವಿ. ಡ್ಯೂಟಿ ಏನು ಇದು ಮಾಡಲ್ಲ, ಡ್ಯೂಟಿಗೆ ಹೋಗ್ತೀವಿ, ಡ್ಯೂಟಿ ಮಾಡ್ತೀವಿ. ಭಯ ಏನಿಲ್ಲ ಮೇಡಮ್. ಅದು ಅವರೇ ಹೇಳಿದಾರಲ್ಲ, ಹಾಪಿರೋರೆಲ್ಲ ಬನ್ನಿ, ಯಾರಿಗೆ ತೊಂದರೆ ಮಾಡಬೇಡಿ ಅಂತ ಹೇಳಿದಾರಲ್ಲ. ಅದು ಆಮೇಲೆ ಮೇಡಮ್, ಆದಮೇಲೆ ಅದನ್ನು ತೀರ್ಮಾನ ಮಾಡೋದು. ನಾಳೆವರೆಗೂ ಡ್ಯೂಟಿ ಮಾಡ್ತಾನೆ ಇರ್ತೀವಿ. ಇನ್ನು ಸಾರಿಗೆ ನೌಕರರ ಮುಖಂಡರಾದ ಅನಂತ ಸುಬ್ಬರಾವ್ ನಿಧನದ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಬೆಂಗಳೂರು ಚಲೋ ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಈ ಬಾರಿ ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ ಅಂಥೇಳಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹೇಳಿದೆ. ಈ ಬಾರಿ ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದೆ. ವೇತನ ಪರಿಷ್ಕರಣೆ ಹಾಗೂ ದೀರ್ಘಕಾಲದಿಂದ ಬಾಕಿ ಉಳಿಸಿಕೊಂಡಿರುವ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಕರ್ನಾಟಕ ಸರ್ಕಾರವು ವಿಫಲವಾಗಿದೆ ಅಂಥೇಳಿ ನೌಕರರು ಗುಡುಗಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆಗಳೇನು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಸಾರಿಗೆ ನೌಕರರ ಬೇಡಿಕೆಗಳೇನು? ಬೇಡಿಕೆ ನಂಬರ್ 1, ಕೂಡಲೇ 38 ತಿಂಗಳ ಹಿಂಬಾಕಿ ಪಾವತಿ. ಬೇಡಿಕೆ ನಂಬರ್ 2, ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನ ಕೊಡಬೇಕು. ಬೇಡಿಕೆ ನಂಬರ್ 3, ಕಾರ್ಮಿಕರಿಗೆ ಕಿರುಕುಳ ನಿಲ್ಲಬೇಕು. ಬೇಡಿಕೆ ನಂಬರ್ 4, 1/1/2024ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಬಂದ್ ಮುಷ್ಕರ ನಡೆಸಿದರೆ ವೇತನ ಕಟ್.
ಸಾರಿಗೆ ನೌಕರರ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆ. ಬಂದ್ ನಡೆಯಲ್ಲ, ಮಾತುಕತೆ ನಡೆಸುತ್ತೇವೆಂದ ಸಚಿವರು. ಇನ್ನು ಇದರ ಮಧ್ಯೆ ನಾಳೆ ಬೆಂಗಳೂರು ಚಲೋ ಮುಷ್ಕರದಲ್ಲಿ ಭಾಗಿಯಾದರೆ ನೌಕರರ ವೇತನ ಕಡಿತದ ಎಚ್ಚರಿಕೆಯನ್ನ 4 ನಿಗಮದ ಎಂಡಿಗಳು ರವಾನಿಸಿದ್ದಾರೆ. ಮುಷ್ಕರದಲ್ಲಿ ಭಾಗಿಯಾದರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಸ್ಮಾ ಕೂಡ ಜಾರಿಯಾಗಲಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಮಧ್ಯೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾಳೆ ಬಂದ್ ನಡೆಯಲ್ಲ ಅನ್ನುವ ಭರವಸೆ ಇದೆ, ಮಾತುಕತೆ ನಡೆಸುವಂತೆ ಕೆಎಸ್ಆರ್ಟಿಸಿ ಎಂಡಿಗೆ ಸೂಚಿಸಿದ್ದೇವೆ ಅಂತ ಹೇಳಿದ್ದಾರೆ. MD ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಯೂನಿಯನ್ ಜೊತೆ ಮಾತಾಡೋಕ್ಕೆ ಆ ಥರದ್ದೇನು ಆಗಲ್ಲ ಅಂದ್ಕೊಂಡು. ಪ್ರತಿಭಟನೆ ನಡೆಯೋದಿಲ್ಲ. ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ, ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದು ಪ್ರತಿಭಟನೆಗೆ ಮುಂದಾಗಿರುವ ಸಾರಿಗೆ ನೌಕರರ ಪ್ರತಿಭಟನೆಗೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಆಯಾ ನಿಗಮಗಳ MDಗಳ ಮೂಲಕ ಯಾವೆಲ್ಲ ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅಂಥವರಿಗೆ ಶಾಕ್ ಕೊಡುವಂಥ ನಿಟ್ಟಿನಲ್ಲಿ ಎಸ್ಮಾವನ್ನು ಜಾರಿ ಮಾಡಿ ನಾಳೆ ಯಾವ ನೌಕರರು ಯಾವುದೇ ಕಾರಣಕ್ಕೂ ರಜೆಗಳನ್ನು ಹಾಕಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದ್ರ ಮಧ್ಯೆ MDಗಳಿಗೆ ಅಂದರೆ KSRTC MDಗೆ ಜವಾಬ್ದಾರಿಯನ್ನು ನೀಡಿ ಈ ನೌಕರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವೊಲಿಸುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ KSRTC MDಗೆ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ. ಬಸ್ ಬಂದ್ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಾರಿಗೆ ನೌಕರರಿಗೆ 38 ತಿಂಗಳ ಅರಿಯರ್ಸ್ ಅನ್ನು ಕೊಟ್ಟಿಲ್ಲ, ಬಸ್ಗಳಿಗೆ ಟೈರ್ಗಳು ಕೂಡ ಇಲ್ಲ, ಹಣ ಇಲ್ಲ ಅಂದ್ರೆ ಪಾಪರ್ ಅಂತ ಹೇಳಿ ಸಿಎಂ ಘೋಷಿಸಲಿ ಅಂತ ಹೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ನಾಳೆ ಮೋಸ್ಟ್ಲಿ KSRTC ಸಾರಿಗೆ ನಿಗಮಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾಳೆ ಆ 4 ನಿಗಮಗಳು ಅವ್ರಿಗೂ ಕಳೆದ ಅರಿಯರ್ಸ್ ಕೊಡಬೇಕು, 38 ತಿಂಗಳದ ಅರಿಯರ್ಸ್ ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೆ ಅವರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ. ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡುವಂಥದ್ದಕ್ಕೂ ಕೂಡ ಕರೆ ಕೊಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದೆ. ಈ ಸಾರಿಗೆ ಇಲಾಖೆ ದುಸ್ಥಿತಿ ಬಂದಿದೆ. ಟೈರ್ಗಳು ಇಲ್ಲ, ಕೆಲವು ಬಸ್ಗಳಿಗೆ ಟೈರ್ ಇಲ್ಲ, ಹಣ ಇಲ್ಲ ಅಂತಂದರೆ ಒಂದು ಶ್ವೇತಪತ್ರ ನಾವು ಪಾಪರ್ ಅಂತ, ಸಿದ್ದರಾಮಯ್ಯ ಪಾಪರ್ ಮುಖ್ಯಮಂತ್ರಿ ಅಂತ, ಹಣ ಒಡಿಸ್ಬಿಡಿ, ಪಾಪರ್ ಮುಖ್ಯಮಂತ್ರಿ ನಾನು. ಇದೆಲ್ಲದರ ಮಧ್ಯೆ ಬನಶಂಕರಿ ಸೇರಿದಂತೆ ಅನೇಕ BMTC ಡಿಪೋಗಳಲ್ಲಿ ನಾಳೆಯ ಮುಷ್ಕರದಲ್ಲಿ ಭಾಗಿಯಾಗುವಂತೆ ಕರಪತ್ರ ಹಂಚಲಾಗಿದೆ. ಬಸ್ ಬಂದ್ ಭವಿಷ್ಯ ನಾಳೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ ಬೆಂಗಳೂರು.